ಮತ್ತು ಬಾಲ್ಕನಿ ವ್ಯೂ ಹೆಂಗೈತೆ ಅಂತ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಅಷ್ಟು ಬೇಗ ಅನ್ನ ಎಲ್ಲೋ ಅಷ್ಟು ಬೇಗ ಗಂಟೆ ಹೊಡಿತೈತೆ. 6 ಗಂಟೆ ಅಲ್ಲುಜ್ಜಿಲ್ಲ, ಮಗ ತೊಳ್ದಿಲ್ಲ, ಸಿಗಾದ್ರು ತೊಳ್ದ. 8 ಜನ ಎಲ್ಲ ಕನ್ನಡಿಗರು. ಇವನ್ ಫೋನ್ ಹೆಂಗೆ ಏನಾಯ್ತು ಗೊತ್ತಾ ಗಾಯ್ಸ್, ಹಿಂದೆ ಹೊಡೆದೈತು ರೂಮಲ್ಲಿ, ನಂದು ಹೊಡೆದೈತು ರೂಮಲ್ಲಿ. ಇದು ಬಂದ್ಬಿಟ್ಟು ಬೀಚಲ್ಲಿ ಬಿದ್ದೈತೆ ರೀ ಮೊಬೈಲ್ ಭಾರಿಯಾಗೆ ಆಗೈತೆ. ಫೋರ್ಟ್ ಅಂತೂ 16ನೇ ಸೆಂಚುರಿ ಫೋರ್ಟ್ ಅವಾಗ ಕಟ್ಟಿರೋದು. ಗಾ ಬೀಚ್ ಅಂತ ಐತೆ, BA ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಇವತ್ತು ಹೆವಿ ಜನ ಇದ್ದಾರೆ ಇಲ್ಲಂತೂ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ವಿಷ್ಣು. ದಿನ 3ಕ್ಕೆ ಸುಸ್ವಾಗತ. ಇವತ್ತು ವಾಸ್ಕೋದಲ್ಲಿದ್ದೀವಿ. ವಾಸ್ಕೋಯಿಂದ ಎಲ್ಲ ನಾವಿರೋ ಸ್ಟೇ ಆಗಿರೋ ರೂಮಿಂದ ಅವ್ರದ್ದೇ ಒಂದು ಟೂರ್ ಬಸ್ ಐತೆ. ಪ್ಯಾಕೇಜ್ ಬುಕ್ ಮಾಡ್ಬೋದು 350. ಎಲ್ಲ ಒಂದು 8 ಜನ, ನಾವೊಂದು 5 ಜನ. ನೆನ್ನೆ ನೈಟು ಬೆಂಗಳೂರವರೇ ಸಿಕ್ಕಿದ್ರು. ಅವ್ರ 8 ಜನ ಪ್ಲ್ಯಾನ್ ಹಾಕ್ಕೊಂಡು ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 350 ಒಳ್ಳೆ ಪ್ರೈಸು. ಅವ್ರದ್ದೇನೋ ಟೂರಿಸ್ಟ್ ಬಸ್ ಬರುತ್ತೆ, ಅದು ಹಾಕೊಂಡು ಅದ್ರಲ್ಲಿ ಹತ್ತಿ ಇವಾಗ ಹೋಗಿ ಅಲ್ಲಿ ನಾಷ್ಟ ಮಾಡ್ಕೊಂಬರ್ಬೇಕು. ಫುಲ್ ರೆಡಿ ಎಲ್ಲ ಆಗಾಯಿತು. ಅದೇ ಇಲ್ಲಿ ಬಾಲ್ಕನಿಂದ ಒಳ್ಳೆ ವ್ಯೂ ಅಂತ. ಇಲ್ಲಿಂದ ನೈಟು ಏನು ಕಾಣಿಸ್ತೈತಲ್ಲ ಇಲ್ಲಿ, ಇದು ಲೈಟ್ ಎಲ್ಲ ಹಾಕಿದ್ರಲ್ಲಿ ವಿಡಿಯೋ ಪ್ಲೇ ಮಾಡಬೇಕು. ಬಾಲ್ಕನಿ ವ್ಯೂ ಹೆಂಗೈತೆ ಅಂತ. ಆ ಬಿಲ್ಡಿಂಗ್ ಭಾರಿ ಆಗೈತೆ, ಯೆಲ್ಲೋ ಕಲರ್. ಹಂಗೆ ಬಂದರೆ ಈ ಬಿಲ್ಡಿಂಗ್ ಕ್ಲಾಕ್ ಸೌಂಡ್ ಭಾರಿ ಇದ್ರದಂತೂ. ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ತೊಗೊಂಡ್ರೆ ರೈಲ್ವೆ ಸ್ಟೇಷನ್. ಸ್ವಾಸ್ ನೋಡ್ರಿ, ಅಷ್ಟು ಬೇಗ ಅನ್ನ ಎಲ್ಲೋ ಅಷ್ಟು ಬೇಗ ಗಂಟೆ ಹೊಡಿತೈತೆ. 3-4 ಸರಿ ಹೊಡಿಯುತ್ತೆ. ಇದು 2 ನಿಮಿಷ ಬೇಗ ಹೊಡಿಯುತ್ತೆ. ಇವಾಗ 8:58 ಅಂದರೆ ಹೊಡಿಯುತ್ತೆ. ಎಲ್ಲರೂ ಚೆಕ್ಔಟ್ ಆಗ್ತಿದ್ದೀವಿ ರೂಮಿಂದ. ಫ್ಯಾನ್ ಆಫ್ ಮಾಡಿದ್ರು. ನಾವು ಕೆಳಗಡೆ ಇರ್ತೀವಿ. ಇಲ್ಲ ಇಲ್ಲೇ ಇರ್ತೀವಿ, ಬನ್ನಿ. ಇಲ್ಲೇ ಇಲ್ಲಿ ಟಿಫನ್ ಮಾಡ್ಕೊಂಬರ್ತೀವಿ. ಟಿಫನ್ ಮಾಡ್ಕೊಂಬರ್ತೀವಿ. ನೀರು ಇಲ್ಲಿ ಊಟ ಆಯ್ತು. ನಾ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಟಿಫನ್ ಮಾಡ್ಕೊಂಬರೋಣ, ಹೊಟ್ಟೆ ತುಂಬ ಅಂತ ಅನ್ಕೊಂಡಿದ್ದೆ. टिफन करके आके भाई. ये बड़ा वाला टेम्पो है ना? हाँ चिಕ್ಕದೈತಲ್ಲ, छोटा जल्दी आ जाओ जल्दी. हाँ आपका इधर ही मिलता है. देखो ये लो पीला बोट नाश्ता होटल मेघदूत. ಓಪನ್ ಮಾಡಿಲ್ವಾ? ಅಯ್ಯ, ಅವ್ರು 6 ಗಂಟೆಗೆ ಸಾಯಂಕಾಲ ಓಪನ್ ಮಾಡೋದು. ಹಾಂ, ಓ ಸುಹಾಸ್ ನೋಡ್ರಿ ಗೈಸ್, ಬ್ಯಾಗಿ ಪ್ಯಾಂಟ. ಏನು ಪ್ಯಾಂಟ್ ಸುಹಾಸ್ ಅದು? ಸುಹಾಸ್ ಹಾಂ, ನಿಮ್ಮ ಅಪ್ಪನ ಪ್ಯಾಂಟಾ? ಎಲ್ಲೈತೆ ಅಂತ ಟಿಫನು? ಹಾಂ, ಟಿಫನ್ ಎಲ್ಲೈತಂತ? ಮೇಘದೂತ್. ದಿಸ್ ಈಸ್ ಗೋವಾ. ಎಲ್ಲರೂ ಇವತ್ತು ಮಿಂಚ್ತಾ ಇದ್ದೀರಪ್ಪ. ಇದೇ ಹೋಟ್ಲು. ಟಿಫನು ಮಾಡಾಯ್ತು, ಪೂರಿ. ಹಾಂ, ಟಿಫನು ಮಾಡ್ಕೊಂಬಂದಾಯ್ತು, ಪೂರಿ. ಹೆಂಗಿತ್ತು? ಹಾಂ, ಏನು ಬ್ರೋ ಒಂದು ಕೊಟ್ಟಿಲ್ಲ ನಮಗೆ. ಬರೀ ಬೆಳಗ್ಗೆ ಎದ್ಬಿಟ್ಟು ಕುಷ್ಕಾ ತಿಂದ ಬೆಳಿಗ್ಗೆನೆ. ಇನ್ನೇನು ಬೇಕು ನಿಮಗೆ? ನೀ ಅದೆಷ್ಟು ಒಂದು ಪ್ಲೇಟು? 6 ಗಂಟೆ ಅಲ್ಲುಜ್ಜಿಲ್ಲ, ಮಗ ತೊಳ್ದಿಲ್ಲ, ಸಿಗಾದ್ರು ತೊಳ್ದ. 12 ಗಂಟೆ ನೈಟ್ ಒಂದ್ಸಲಿ. ಒಂದು ಕೆಲಸ ಮಾಡೋಣ, ವಾಟ್ಸ್ ಯುವರ್ ಔಟ್ಫಿಟ್ ವರ್ಕ್ ಅಂದ್ಬಿಡು. 10,000, 20,000, 30,000. ಇದೊಂದು 1 ಲಕ್ಷ. 10,000, 20,000, 30,000ನಾ? ಸುಳ್ಳು ಹೇಳಿ ಅಂದ್ರೆ 10 ರೂಪಾಯಿ, 30 ರೂಪಾಯಿ, 100 ರೂಪಾಯಿ. ಅದು ವಿಡಿಯೋ ಮಾಡೋಣ.
ವಿಡಿಯೋ ಮಾಡಲ್ಲ, ವಿಡಿಯೋ ಮಾಡೋಣ, ರೀಲ್ಸ್ ಮಾಡಲ್ಲ, ಫೇಮಸ್ ಆಗ್ತೀಯಾ? ಹೌದಾ? ಐಡಿಯಾ ಬಂದಾಗ ಮಾಡ್ಬಿಡು. ಗಾಡಿನೂ ಮೂವ್ ಆಗ್ಬಿಟ್ಟೈತೆ. 8 ಜನ ಒಂದು ರೌಂಡ್ ಹೊಡ್ಕೊಂಡು ಬೀಚ್ ಸೈಡು ಎಲ್ಲ ಸೈಡು ಎಂಜಾಯ್ ಮಾಡ್ಕೊಂಬರೋದು. ಜನ ಎಲ್ಲ ಕನ್ನಡಿಗರು. देखिए गोवा के अंदर आप सभी लोगों का स्वागत है। गोवा के अंदर 2 दिन साइड से होते हैं, नॉर्थ गोवा और साउथ गोवा। तो हम लोग का जो जर्नी है आज नॉर्थ गोवा का है, जिसमें 140 किलोमीटर दूरी को तय करना है और बहुत सारे पॉइंट को कवर करने हैं। तो सबसे ज़रूरी बात है, आपको टाइम मेंटेन करना ज़रूरी है। अगर टाइम मेंटेन नहीं करेंगे तो घूमने का मज़ा नहीं आएगा। सब लोग गाड़ी में बैठ गए आकर के, और 1-2 लोग नहीं आ रहे हैं, तो जो गाड़ी में बैठे हैं तो उनका मूड ख़राब होगा। तो जो मूड ख़राब तो टूर ख़राब, इसलिए दोनों को मेंटेन करना बहुत ज़रूरी है। ಇಲ್ಲೊಂದು 10 ನಿಮಿಷ ಬಿಟ್ಟರು ಫೋಟೋ ಶೂಟ್ ಮಾಡೋಣ ಅಂತ. ಬ್ಯಾಕ್ ವಾಟರ್ಸ್ ಇದು ಫುಲ್ಲು. ಏನೋ ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಫುಲ್ಲು ಬ್ಯಾಕ್ ವಾಟ್ರು. ಇವ್ನ ಫೋನ್ ಹೆಂಗೆ ಏನಾಯ್ತು ಗೊತ್ತಾ ಗಾಯ್ಸ್? ಹಿಂದೆ ಹೊಡೆದೈತು ರೂಮಲ್ಲಿ, ನಂದು ಹೊಡೆದೈತು ರೂಮಲ್ಲಿ. ಇದು ಬಂದ್ಬಿಟ್ಟು ಬೀಚಲ್ಲಿ ಬಿದ್ದೈತೆ ರೀ ಮೊಬೈಲ್ ಭಾರಿಯಾಗೆ. 10 ನಿಮಿಷ ಇಲ್ಲಿ ಬಿಟ್ಟರು ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ನನ್ನ ಮೊಬೈಲ್ ಹೀಟ್ ಆಗ್ತೈತೆ, ಅದಕ್ಕೆ ಇವಾಗ ಆಫ್ ಮಾಡ್ತೀನಿ. ಕಾರಲ್ಲಿ ಹೋಗಿ ಹೀಟ್ ಆಗಬೇಕು. ಹೋಗಿ ಕೊಡು ಸುಹಾಸ್ ಕೈಗೆ ಹೀಟ್ ಮಾಡುತ್ತೆ. ಹೀಟೆಲ್ಲ ಹೋಗಿ ನನ್ನ ಮೊಬೈಲ್ ಫುಲ್ ಇದೈತೆ. ಹೋಗಿ ಗಾಡಿಯಲ್ಲಿ ಚಾರ್ಜಿಂಗ್ ಹಾಕ್ತೀನಿ. ಟೆಂಪ್ರೇಚರ್ ಇದೆ. ಇಷ್ಟೊಂದು ಪ್ಲೇಸಿಗೆ ಕರ್ಕೊಂಬಂದರು ಬೀಚಿಗೆ. ಡಾಲ್ಫಿನ್ ಏನೋ ಎಲ್ಲ ಕಾಣಿಸುತ್ತಂತ ಇಲ್ಲೆಲ್ಲ ಎಲ್ಲ ಕರ್ಕೊಂಬಂದ್ರು. ಭಾರಿ ಆಗೈತು. ಒಳಗಡೆ ಹೋಗೋಣ. ಬರ್ರೋ, ಕಾಣಿಸ್ತಾ ಇಲ್ಲ ಬಾ. ಬಾಸ್ ವಾಸ್ ಹೊರಗಡೆ ಬೀಚ್ಗೆ ಹೋಗೋಣ. ಐ ಲವ್ ಮೀರಾಮಾರ್ ಬೀಚ್. ಹೇಗೊಟ್ಟವ್ರೆ ಇಲ್ಲ ಈವ್ನಿಂಗ್ ಬಂದ್ರೇ ಬೀಚ್ಗೆ. ಭಾರಿ ಆಗೈತೆ ಲೊಕೇಶನ್ ಅಂತ ನೋಡ್ಕೊಂಡು ಬೀಚ್ ಹತ್ರನೂ ಬಂದಿದ್ದೀವಿ. ಸ್ವಲ್ಪ ಪರವಾಗಿಲ್ಲ, ತಣ್ಣಕ್ಕೈತೆ. ಬಿಸಿಲೇ ಈ ಬೀಚಲ್ಲಿ ಯಾರು ಸರಿಯಾಗಿ ಆಡ್ತಾನೆ ಇಲ್ಲ. ಅಲ್ಲಿ ಯಾರೋ ಸ್ವಲ್ಪ ಜನ ಆಡ್ತಾರೆ ಅಷ್ಟೇ, 2-3 ಜನ. ಇನ್ನು ಮಿಕ್ಕಿದ್ದು ನಮ್ಮ ಜೊತೆ ಬಂದಿರೋ 3 ಜನ ಬೋಟಿಗೆ ಹೋಗ್ತವೆ, ಬೋಟಿಂಗ್ಗೆ. ಅದೇನು ಡಾಲ್ಫಿನ್ ಏನೋ ನೋಡೋಕ್ಕಂತೆ, ನನಗೆ ಗೊತ್ತಿಲ್ಲ. ಹೋಗೋರೆ ಒಬ್ಬನಿಗೆ 350 ಅಂದರು, ನಾವು ಬರೋಲ್ಲ ಅಂದ್ವಿ. ಬೀಚಿಂದ ಯಾವುದು ಹೋಟ್ಲು, ತಾಜ್ ಹೋಟ್ಲು ಏನೇನೋ ಅಂತಿದ್ರು, ಏನೋ ಕಾಣಿಸುತ್ತಂತೆ. ಹೋಗಿ ಮುಂದೆ ನೋಡೋಣ. ಸರಿಯಾಗಿ ಅರ್ಥ ಆಗಿಲ್ಲ ನನಗೆ, ಮುಂದೆ ಹೋಗಿ ನೋಡೋಣ. ಇದು ಏನಿಲ್ಲ ಬೀಚ್, ಇದೂ ಅಗೂಡಾ ರೆಸ್. ಫೋರ್ಟ್ ಇದು ಅಗೂಡಾ ಫೋರ್ಟ್ ಅನ್ಕೊಂತೀನಿ. ದಾ 50 ರೂಪಾಯಿ ಪೇ ಪಾರ್ಕಿಂಗ್ 50. ಟೈಮಿಂಗ್ 4 hours. ಅಗೂಡಾ ಫೋರ್ಟ್ ಫುಲ್ಲು ರಶ್ ಐತೆ. ಸಂಡೆಪ್ಪ ಇದೇ ಬರ್ತೈತೆ ಒಂದ್ಸರಿ. ಅಗೂಡಾ ಫೋರ್ಟ್ ಎಲ್ಲ ಜಾಲಿ ಮಾಡ್ತವ್ರೆ. ಲೇನೇನೆ ನಾನು ಇಲ್ಲೇ ಅಂದಿದ್ದಪ್ಪ ನಿಮಗೆ ಬರೋಣ ಅಂತ. ಚಡ್ಡಿ ತಂದಿಲ್ಲ, ಏನೋ ತಂದಿಲ್ಲ. ನಡಿ ಹೋಗೋಣ ಬಾ. ಈ ಪ್ಲೇಸಿಗೆ ಬಂದ್ರೇ ಗೋವಾಗೆ ಬಂದಂಗೆ ಒಂಥರ ಅನಿಸುತ್ತೆ. ಇದು ನಮ್ಮ ಹೆವಿ ಫೇಮಸ್ ಅಲ್ಲ ಅಗೂಡಾ ಫೋರ್ಟ್. ಕೈಗೆಲ್ಲ ಬಿಟ್ರೆ ಸುಮ್ಮನೆ ಚಾಯ್ ಕಾಫಿ ಸುಮ್ಮನೆ ಚಾಯ್ ಕಾಫಿ ನನಗೆ ದಾರಿ
ಫೋರ್ಟ್ ಅಂತೂ 16ನೇ ಸೆಂಚುರಿ ಫೋರ್ಟ್ ಅವಾಗ ಕಟ್ಟಿರೋದು. ಈ ಗ್ಯಾಪ್ಸ್ ಎಲ್ಲ ಬಂದು ಎನ್ಮಿ ನೋಡೋಕೆ ಅನ್ಕೊತೀನಿ. ಭಾರಿ ಆಗಿದೆ. ಬೀಚಲ್ಲೂ ಅಷ್ಟು ವೇವ್ಸ್ ಇಲ್ಲ. ಮೊನ್ನೆ ಬಾಗ ಬೀಚಲ್ಲಿ ಹೆವಿ ವೇವ್ಸ್. ಎಲ್ಲ ಮುಗಿಸ್ಕೊಂಡು ಹಂಗೆ ಊಟ ತಿನ್ನಕ್ಕೆ ಬಂದು ದಮ್ ಬಿರಿಯಾನಿ 150 ದಮ್ ಬಿರಿಯಾನಿ ಸ್ಪೆಷಲ್. ಇನ್ನು ಅಲ್ಲಿ ಚೆನ್ನಾಗಿ ದಮ್ ಬಿರಿಯಾನಿ ತಿನ್ಕೊಂಡು ಹಂಗೆ ಬಾಗ ಸೈಡ್ ಬಂದುಬಿಟ್ಟು ಟೈಟ್ ಅಂದೆ ಆಯ್ತು ಅವಲ್ಲೇ. ನೆನೆ ನೈಟೇ ಅಂದವಲ್ಲ. ಬರ್ತಾನೆ ಬಾ. ಚೆನ್ನಾಗಿ ದಮ್ ಬಿರಿಯಾನಿ ತಿನ್ಕೊಂಡು ಬಾಗ ಬೀಚ್ ಸೈಡ್ ಬಂದುಬಿಟ್ವಿ ನಾವು. ಅವತ್ತು ಹೋಗಿದ್ದು ಕಲ್ಲಂಗೋಟು, ಬಾಗ ಇವ್ರಿಗೆ ಹಂಗೆ ರೂಮ್ ಬೇಕಂದ್ರೆ ನಾವು ಹುಡ್ಕಾಡ್ತೀವಿ. 2 ಅವರ್ ಇನ್ನೇನು ಮಾಡೋದು ಹಾಕಲ್ಲ, ಹುಡ್ಕಾಡಿ ಸ್ವಲ್ಪ ಎಂಜಾಯ್ ಮಾಡಿ ಹೋಗೋದೆ. ಇವ್ರಿಗೂ ರೂಮ್ ತೊಗೊಂಡಾಯ್ತು. ಇಲ್ಲಿ ನೋಡ್ಕೊಂಡು ಹೋಗಿದೆ ಚರ್ಚು. ಇಲ್ಲೇ ರೂಮ್. ಏನ ಬೀಚ್ ಆದ್ರೆ ಬಂದ್ಬಿಟ್ಟು ತಟ್ಟು ಹಿಂಗೆ ಬೀಚ್ ಹತ್ರನೂ ಬಂದಾಯ್ತಿನ್ನ. ಸುಹಾಸ್ ನೋಡ್ಕೊಳಂಗದೆ ಬಾಗ ಬೀಚ್ ಸೈಡು ಬಂದಾಯಿತು. ಬಾಗ ಬೀಚ್ ಇದು ಹಾಕೋರಲ್ಲಿ ಬೀಚ್ ಇದೆ. ನಾವು ಅವತ್ತು ಮೊನ್ನೆ ಅಲ್ಲಿಂದ ನಡ್ಕೊಂಬಂದಿದ್ವಿ ಇಲ್ಲಿ ತನಕ. ನಡ್ಕೊಂಬಂದ್ವಿ. ಇಲ್ಲಿ ಹೆವಿ ಜನ. ಇವತ್ತಂತೂ ಸಂಡೇ ಬೇರೆ, ವೀಕೆಂಡು ಹೆವಿ ಆಗವ್ರೆ. ಅಭಿ ಬಾ, ಏನು ಮಾಡ್ತೀರಾ ನನ್ನಲ್ಲೇ? ಪ್ಯಾರಾಗ್ಲೈಡಿಂಗ್ ಎಲ್ಲ ಮಾಡ್ತೀರಾ? ಹಾಂ. ಏಯ್ ಭಾರಿ ಐತೆ. ಹೆವಿ ಜನ ಅವರೇ. ಸಂಡೇ ಬೇರೆ ಇವತ್ತು. ಕಲ್ಲಂಗಟ್ಟಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಗಾ ಬೀಚ್ ಅಂತ ಐತೆ, BA ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಇವತ್ತು ಹೆವಿ ಜನ ಇದ್ದಾರೆ ಇಲ್ಲಂತೂ. ಏಯ್ ಬಾಯ್, ಏಯ್ ಭಾಳ ಗುರು, ಕಾಸಿಲ್ಲ. ಏಯ್ ಕಾಸಿಲ್ಲ, ಏನಕ್ಕೆ ತೆಗಿಸ್ತಾ ಇದ್ಯಾ? पैसा नहीं है भाई. यार नो डेमो का चार्ज पैसा नहीं है. ए सुहास, पैसा नहीं भाई हमारे पास. डेमो बिडो ಏನಕ್ಕೋ ಹೊಡ್ಕೊಳ್ಳಿ. हां YouTube चैनल है. सब्सक्राइब कर दो. ओके. ನಮ್ಮ ಸುಹಾಸ್ ಕ್ಯಾಮ್ರಾದಲ್ಲಿ ಫೋಟೋ ತೊಗೊಂತವನೆ. ಯಾರೇನು ಮಾತಾಡಂಗಿಲ್ಲ. ಭಾರಿ ಜನ ಅವ್ರ ಸಂಡೇ. ದೇಖ್ ಲೋ ಬಾಯ್, गा बीच, बागा बीच. ಬೀಚ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ರೂಮ್ ಹತ್ರ ಹೋಗ್ತಾಯಿದ್ವಿ. ರೂಮ್ ಹತ್ರ ಲಗೇಜ್ ಎತ್ಕೊಂಡು ನಾ ಟ್ರೈನ್ಗೆ ಹತ್ತೋದೆ. ನಿನ್ನ ರೂಮ್ ಹತ್ರನೂ ಬಂದೈತೆ. ಎಲ್ಲ ಆಲ್ ರೌಂಡ್ ನೋಡ್ಕೊಂಡು ಇನ್ನೇನು ಟ್ರೈನ್ ಹತ್ತೋದು ಅಂದೆ. ನಾ ಟ್ರೈನು ಹತ್ತಾಯ್ತು. 11 ಗಂಟೆಗೆ, ನಾವು 7 ಗಂಟೆಗೆಲ್ಲ ಹತ್ಬಿಟ್ಟಿದ್ದೀವಿ.
ಸೀಟ್ ಇಟ್ಕೊಂಡ್ಬಿಟ್ರೆ ಟೆನ್ಷನ್ ಇರಲ್ಲ ಅಂತ ನಮ್ಮ ಸೀಟ್ ಸೇಮ್ ಸೀಟು ಸೇಮ್ ನಂಬರ್ ಸೈಡ್ ಬರೋವಿ ಯಾಕೋ ಸೇಮ್ 37 36 ಈ ಸೀಟು ಇಲ್ಲಿ ಕಂಬಿ ಇಲ್ಲ ಇಲ್ಲಿ ಕಂಬಿಗಲ್ಲ ಇತ್ತು ಯಾವುದು ನಿನ್ನ ಬಾಡಿ ಟೆಂಪ್ರೇಚರು ಇವತ್ತು ಎಂಜಾಯ್ ಮಾಡೋದೆ ಸೇಮ್ ಹಿಡ್ದಿದ್ದೀವಿ ಇನ್ನು 7:15 ಅಷ್ಟೇ ಟೈಮು ಅಷ್ಟು ಬೇಗ ಸೀಟ್ ಹಿಡ್ಕೊಂಡು ಕೂತಿದ್ದೀವಿ 11 ಗಂಟೆಗೆ ಟ್ರೈನು ಮೂವ್ ಆಗೋದು